ನಮಸ್ಕಾರ ಬೀದರ್ ನ್ಯೂಸ್ ರೌಂಡಪ್ಗೆ ಸ್ವಾಗತ. ನಾನು ಹನುಮಂತ್ ದೇಶಮುಖ್. ಬನ್ನಿ ಕ್ವಿಕ್ ಆಗಿ ನೋಡೋಣ ಬೀದರ್ ಜಿಲ್ಲೆ ಮತ್ತು ಜಿಲ್ಲೆಗೆ ಸಂಬಂಧಪಟ್ಟಂತ ಇಂದಿನ ಪ್ರಮುಖ ಸುದ್ದಿಗಳನ್ನ. ಬೀದರ್ ನಗರದ ಮಡಿವಾಳ ಮಾಚಿದೇವ ವೃತ್ತದಲ್ಲಿ ಇಂದು ಖಾಸಗಿ ಶಿಕ್ಷಣ ಸಂಸ್ಥೆಗಳ ವತಿಯಿಂದ ಬೃಹತ್ ಪ್ರತಿಭಟನೆ ಜರುಗಿತ್ತು. ಕಳೆದ 30 ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿರುವ ಶಾಲೆಗಳನ್ನು ಅನುದಾನಿತಗೊಳಿಸಬೇಕು ಮತ್ತು ಖಾಲಿ ಇರುವ ಹುದ್ದೆಗಳನ್ನು ಭರ್ತಿ ಮಾಡಬೇಕು ಹಾಗೂ RTE ಯೋಜನೆಯನ್ನು ಮರು ಜಾರಿ ಮಾಡಬೇಕೆಂದು ಹೋರಾಟಗಾರರು ಆಗ್ರಹಿಸಿದರು. ರಾಜ್ಯ ಬಜೆಟ್ನಲ್ಲಿ ಕನ್ನಡ ಶಾಲೆಗಳಿಗೆ ಯಾವುದೇ ವಿಶೇಷ ಅನುದಾನ ನೀಡದಿರುವುದಕ್ಕೆ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ ಪ್ರತಿಭಟನಾಕಾರರು ಸರ್ಕಾರ ಕೂಡಲೇ ಸ್ಪಂದಿಸದಿದ್ದರೆ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆಯನ್ನು ನೀಡಿದ್ದಾರೆ. ಇವತ್ತು ಖಾಸಗಿ ಶಿಕ್ಷಣ ಸಂಸ್ಥೆಗಳು 30 ವರ್ಷದಿಂದ ನಮ್ಮ ಶಾಲೆಯನ್ನು ನಡೆಸ್ತಾ ಇದ್ದೀವಿ. ಗಡಿ ಭಾಗದಲ್ಲಿ ಕನ್ನಡವನ್ನು ಉಳಿಸಿ ಬೆಳೆಸ್ತಕ್ಕಂಥ ಶ್ರೇಷ್ಠ ಕಾರ್ಯ ಮಾಡ್ತಕ್ಕಂಥ ನಮ್ಮ ಶಾಲೆಗಳಿಗೆ ಇನ್ನೂ ತನಕ ಅನುದಾನ ಇಲ್ಲ. ಅನುದಾನ ಹೋಲಿ ವ್ಯವಸ್ಥಿತವಾಗಿ ನಡೆಸ್ತಕ್ಕಂಥ ನಮ್ಮ ಶಾಲೆಗಳಿಗೆ 108 ಷರತ್ತು ಹಾಕ್ತಾ ಇದ್ದಾರೆ. ಅವರು ಮಾನ್ಯತೆ ನವೀಕರಣ ಹೆಸರ ಮೇಲೆ ನಮಗೆ ಶೋಷಣೆ ಮಾಡ್ತಾ ಇದ್ದಾರೆ. ಕಡು ಬಡವರಿಗೆ ಆಶ್ರಯ ಆಗಿರ್ತಕ್ಕಂಥ RTE ಏನಪ್ಪ ಅಂದ್ರೆ ರದ್ದು ಮಾಡಿದ್ದಾರೆ. ಹೀಗೆ ಮತ್ತು ಇವತ್ತು ಲ್ಯಾಂಡ್ ಕನ್ವರ್ಷನ್ ಅಂತ ಹೆಸರ ಮೇಲೆ ನಮಗೆ ಶೋಷಣೆ ಮಾಡ್ತಾ ಇದ್ದಾರೆ. ಶಿಕ್ಷಣ ಸಂಸ್ಥೆಗಳು ಅವು ಸೇವಾ ಶಿಕ್ಷಣ ಸಂಸ್ಥೆಗಳು ಚಾರಿಟಬಲ್ ಇನ್ಸ್ಟಿಟ್ಯೂಟ್ಗಳು ಸಿಕ್ಕಾಪಟ್ಟೆ ಲಕ್ಷಗಟ್ಟಲೆ ಟ್ಯಾಕ್ಸ್ ಹಾಕ್ತಾ ಇದ್ದಾರೆ ನಾವು. ಹೀಗಾಗಿ ಒಂದು ಸರ್ಕಾರ ಕನ್ನಡ ಶಾಲೆ ಕೂಡ ಸರಿಯಾಗಿ ನಡೆಸ್ತಾ ಇಲ್ಲ, ಚೆನ್ನಾಗಿ ನಡೆಸ್ತಕ್ಕಂಥ ಖಾಸಗಿ ಶಾಲೆಗಳಿಗೆ ಸಹಕಾರ ಕೊಡ್ತಾ ಇಲ್ಲ. ಹೀಗಾಗಿ ಗೊಂದಲ ನೀತಿಯಲ್ಲಿ ಇವತ್ತು ನಾವು ಏನು ಕೇಳ್ತಾ ಇದ್ದೀವಿ, 30 ವರ್ಷದಿಂದ ನಡ್ಸ್ಕೊಂಡು ಬರ್ತಕ್ಕಂಥ ಶಿಕ್ಷಕರು ಒಂದು 2 ಹೊತ್ತಿನ ತುತ್ತು ಊಟ ಕೊಡ್ರಿ ಅಂತ ಕೇಳ್ತಾ ಇದ್ದೀವಿ ಸ್ವಾಮಿ. ಎಲ್ಲ ಆಡಳಿತ ಮಂಡಳಿ ವ್ಯವಸ್ಥಿತವಾಗಿ ಕಟ್ಟಡ ಕಟ್ಟಿದ್ದೀವಿ, ಮೂಲಭೂತ ಸೌಲಭ್ಯ ನಾವು ಕೊಟ್ಟಿದ್ದೀವಿ, ಶಿಕ್ಷಕರಿಗೆ ಒಂದು ವೇತನ ಅಳಪಡಿಸ್ರಿ ಅಂತೇಳಿ ನಮ್ಗೆ ಕೂಗಿದೆ. ಇವತ್ತು ಬೀದರ್ದಿಂದ ಚಾಮರಾಜನಗರವರೆಗೆ ನಾವು ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ. ಇದಕ್ಕೆ ಸರ್ಕಾರ ಸ್ಪಂದನೆ ಮಾಡಬೇಕು. ಕಳೆದ ಅಧಿವೇಶನದಲ್ಲಿ ಶಿಕ್ಷಣ ಸಚಿವರೇನಪ್ಪ ಅಂದ್ರೆ ಅನುದಾನ ಕೊಡ್ತೀನಿ ಅಂತ ಘೋಷಣೆ ಮಾಡಿ ನಮಗೆ ಏನಪ್ಪ ಅಂದ್ರೆ ಮೋಸ ಮಾಡಿದ್ದಾರೆ. ಸಿದ್ದರಾಮಯ್ಯನವರು ಆ ನಮ್ಮ ಕನ್ನಡದ ಒಂದು ನಿರ್ಲಕ್ಷ್ಯವನ್ನು ಬಿಟ್ಟು ಇನ್ನೂ ಅವಕಾಶ ಇದೆ, ಬಜೆಟ್ ಮುಗಿಯುವವರೆಗೆ ಅವರು ನಮಗೆ ಅನುದಾನ ಘೋಷಣೆ ಮಾಡಬೇಕು. ಮಾಡದೇ ಇದ್ದರೆ ಕೇವಲ ಇಸ್ರಾಯೇಲ್ ಮತ್ತು ಇರಾನ್ ನಡುವಿನ ಯುದ್ಧದ ಜಾಗತಿಕ ಬಿಸಿ ಬೀದರ್ ಜಿಲ್ಲೆಯ ಮನೆಯ ಗೃಹ ಬಳಕೆಯ ಗ್ಯಾಸ್ ಸಿಲಿಂಡರ್ ಪೂರೈಕೆಗೂ ತಟ್ಟಿದೆ. ಸಿಲಿಂಡರ್ ಅಭಾವದಿಂದಾಗಿ ಗ್ಯಾಸ್ ಏಜೆನ್ಸಿಗಳ ಮುಂದೆ ಜನರು ಕಿಲೋಮೀಟರ್ ಗಟ್ಟಲೆ ಸಾಲುಗಟ್ಟಿ ನಿಲ್ಲುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅನೇಕ ಕಡೆ ಸ್ಟಾಕ್ ಇಲ್ಲದ ಕಾರಣ ಗ್ರಾಹಕರು ಮತ್ತು ಏಜೆನ್ಸಿಗಳ ನಡುವೆ ವಾಗ್ವಾದ ನಡೀತಿದ್ದು, ಸಮಯಕ್ಕೆ ಸರಿಯಾಗಿ ಗ್ಯಾಸ್ ಸಿಗದ ಕಾರಣ ಬಡ ಜನರು ಸೌದೆ ಒಲೆಗೆ ಮೊರೆ ಹೋಗುತ್ತಿದ್ದಾರೆ. ಇದೇ ಸಂದರ್ಭದಲ್ಲಿ ಈ ಸಂದರ್ಭವನ್ನು ಬಳಸಿಕೊಂಡು ಬ್ಲ್ಯಾಕ್ ಮಾರ್ಕೆಟ್ನಲ್ಲಿ ಸಿಲಿಂಡರ್ಗಳು 1200ರಿಂದ 1300 ರೂಪಾಯಿಗೆ ಮಾರಾಟವಾಗುತ್ತಿದೆ ಎನ್ನುವ ಆರೋಪಗಳು ಕೂಡ ಕೇಳಿ ಬಂದಿವೆ. ಸರ್ ಏನಾಗಿದೆ ಸರ್, ನಾವು ಗ್ಯಾಸ್ ಬುಕಿಂಗ್ ಮಾಡಿದ್ವಿ, OTP ಬಂದಿದೆ ಆಲ್ರೆಡಿ. ಮನೆಯಲ್ಲಿ ಗ್ಯಾಸ್ ಆಗೋಗಿದೆ, ನಾವೇನು ಉಪವಾಸ ಇರಬೇಕಾ? ಹೇಗ ಹೋಟೆಲ್ಗಳಿಗೆ ಅಂಗಡಿಗಳಿಗೆ ಮಾರ್ಕೋತಾ ಇದ್ದಾರೆ, ಮನೆಯವರಿಗೆ ಗ್ಯಾಸ್ ಕೊಡ್ತಾ ಇಲ್ಲ. ಅಂದ್ರೆ ಇಲ್ಲಿ ಏಜೆನ್ಸಿಯವರು ಬುಕಿಂಗ್ ಆದ್ರೂ ಕೂಡ ಬೇರೆಯವ್ರಿಗೆ ಕೊಡ್ತಾ ಇದ್ರೆ ನಿಮಗೆ ಕೊಡ್ತಾ ಇಲ್ಲ, ಅಂಗಡಿಯವ್ರಿಗೆ ಕೊಡ್ತಾ ಇದ್ದಾರೆ ಹೊರಗಡೆ. ಆದರೆ ನಮ್ಮ ಮನೆಯಲ್ಲಿ ಖಾಲಿ ಆಗಿದೆ, ಏನು ಉಪವಾಸ ಇರಬೇಕಾ? ಹೋಟೆಲ್ನಲ್ಲಿ ಹೋದರೆ ದುಬಾರಿ ಮಾಡಿದ್ದಾರೆ ರೇಟು. ಒಂದು ಚಾಯ್ ಕುಡಿಬೇಕಂದ್ರೆ 10 ರೂಪಾಯಿ ಇತ್ತು, 15 ರೂಪಾಯಿ 20 ರೂಪಾಯಿ ಚಾಯ್ ಹೇಳ್ತಾ ಇದ್ದಾರೆ. ಮನೆಯಲ್ಲಿ ಈಗ ಉಪವಾಸ ಇರ್ಬೇಕಾ ಹೇಗೆ ಸರ್? ಅಲ್ಲ ಹಿಂಗಾದ್ರೆ ತಕ್ಲೀಫೆ ಆಗುತ್ತಲ್ಲ ಗರೀಬ್ ಮಂದಿಗೆ ಹೆಂಗಿದು ಅಂತ. ಏನು ಮಾಡ್ಬೇಕು ಸರ್? ನಾವು ಬೀದರ್ದಾಗ ಇರಬೇಕಾ, ಇನ್ನು ಮತ್ತು ನಮ್ಮ ಮರಳಿ ಊರಿಗೆ ಹೋಗ್ಬೇಕಾ? ಏನು ಮಾಡ್ಬೇಕು? ಈಗ ಮುಂದಿನ ಸಮಸ್ಯೆ ಬೇಕಲ್ಲ, ಭಾಳ ತಕ್ಲೀಫೆ ಅಂತೂ ಆಗ್ಲಾಗ್ತದೆ. ಈಗ ಉಪವಾಸ ಇರ್ಬೇಕಾ? ಹೆಂಗಾರಿ ಉಪವಾಸ ಇರ್ಬೇಕಾಯ್ತದೆ. ಈಗ ಮನೆಯಲ್ಲಿ 5-6 ಜನ ಮಕ್ಕಳು ಇದ್ದಾರೆ, ಹೆಂಗೆ ಮಾಡ್ಬೇಕು ಸರ್? OTPನೂ ಬಂದಿದೆ ಆಲ್ರೆಡಿ. OTP ಇಲ್ಲ ಅಂದರೆ ನೋಡಿ, ಈಗ OTPನೂ ಇದೆ, OTPನೂ ಬಂದಿದೆ. ಈಗ ನೋಡಿ ಇವ್ರದ್ದು ಹೇಳ್ತಾ ಇರೋದು ಬೇರೆ ಅಂಗಡಿಯವರಿಗೆ ಅದಕ್ಕೆಲ್ಲ ಹೆಚ್ಚಿನ ಹಣದಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ, ನಮಗೆ ಕೊಡ್ತಾ ಇಲ್ಲ ಅನ್ನೋ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಅಂದರೆ ಒಂದು ಸಿಲಿಂಡರ್ನ 2-3 ಸಾವಿರಕ್ಕೆ ಮಾರ್ತಾ ಇದ್ದಾರೆ, ನಮಗೆ ಕೊಡ್ತಾ ಇಲ್ಲ, ನಮಗೆ ಬುಕ್ಕಿಂಗ್ ಆಗಿದೆ, OTP ಬಂದಿದೆ, ಆದರೂ ಕೂಡ ಕೊಡ್ತಾ ಇಲ್ಲ ಅಂತಿದ್ರೆ ನಾವು ಇಲ್ಲಿ ಕೇಳ್ತಾ ಹೋಗ ಗ್ಯಾಸ್ ಸಿಲಿಂಡರ್ ತೊಗೊಳಕ್ಕೆ ಬಂದ್ರೆ ಏನೇನು ಹಾಕ್ತಾರೆ ಅವರು? ಇನ್ನೂ 2-3 ದಿನ ನಿಂದಿರಲ್ಲ ಸರ್. ಇನ್ನೂ 2-3 ದಿನ ಹೆಂಗೆ ಮನೆ ಖಾಲಿ ಅದಾವೆ? ಏನು ಗ್ಯಾಸ್ ಖಾಲಿ ಅದ ರೀ, 8 ದಿನ ಖಾಲಿ 8 ದಿನ ಖಾಲಿ ಭರೋಸಾ ಕೊಡಲ್ಲ. ಅಲ್ಲ ಮತ್ತೆ ಹಿಂಗೆ 8 ದಿನ ಬರಲಿಲ್ಲ ಅಂದ್ರೆ ಹೆಂಗೆ ಮಾಡ್ತೀರಿ? 8 ದಿನ ಬರಲ್ಲ ಅಂದ್ರೆ ಭೀ ನಾವು ಭರೋಸಾ ಕೊಡಲ್ಲ ಅಂತಾರೆ ಸರ್. ಈಗ ಒಳಗೆ ಹೋಗಿ ಕೇಳಿದ್ರೆ ಅವ್ರು ಆಗ ಬಂತು ಇದ್ರಲ್ಲ, ಆವಾಗ ನಾವು ಆವತ್ತಿನ ದಿನ ಹೇಳ್ತೇವೆ ನಿಮ್ಗೆ, ಈಗ ಹೇಳಲ್ಲ ಅದು. ನಾ ಅದ 8 ದಿನದ ಬಾದೇ ಬರ್ತಾ ಅಲ್ಲಿ ತಗ ಬರಲ್ಲ ಅಂತಂದ್ರೆ ಬಿ ನಾ 8 ದಿನದ ಬಾದ್ ಭೀ ಭರೋಸಾ ಕೊಡಲ್ಲ ತರಿಗೆ ಅವ್ರು. ಅಲ್ಲ ಮತ್ತೆ ಈಗ ಡೊಮೆಸ್ಟಿಕ್ಕಿಗೆ ಯಾವುದೇ ಪ್ರಾಬ್ಲಮ್ ಇಲ್ಲ ಅಂತ ಸಚಿವರು ಸರ್ಕಾರ ಎಲ್ಲ ಹೇಳಾಗ್ತೈತೆ, ಮತ್ತೆ ಇಲ್ಲ ಅಂದ್ರೆ ಹೆಂಗಿದು? ಅದೇ ಅಲ್ಲ ಸರ್, ಈಗ ಇಷ್ಟಾಕೆಲ್ಲ ನಾವೇನು ಮಾಡ್ಯಾರಿ ಮ್ಯಾಗಿಂದ ಬರ ಹೊಂಟದ ಅಂತಾರೆ ಸರ್ ಅವ್ರಿಗೆ. ಈಗ ಇವ್ರಿಗೆ ಖೂನ್ ಇರ್ತದೆ ಬರೋದು ಈಗ ನಮಗೆ ಗೊತ್ತಿರ್ತದೆ ಮನೇಲಿ ಕುಂತವ್ರಿಗೆ. ಈಗ ನಮ್ಗೆ ಗ್ಯಾಸ್ ಖಾಲಿ ಆಗ್ಯದ ಅಂದ್ರೆ ನಾವು ಒಯ್ಲಕ್ಕೆ ಬರೋರು ಅಷ್ಟೇ. ಇಲ್ಲ ಯಾವುದೇ ಇದು ಪ್ರಾಬ್ಲಮ್ ಇಲ್ಲ ಅಂತ ಸರ್ಕಾರ ಮತ್ತೆ ಎಲ್ಲ ಅಧಿಕಾರಿಗಳು ಹೇಳಕತ್ತಾರ, ಮತ್ತೆ ಇಲ್ಲಾಂದ್ರೆ ಏನಾಗ್ತದೆ? ಸರ್ಕಾರ ಹೇಳತ್ತಾರ ಕಡೆಗೆ ಇವ್ರಿಗೆಲ್ಲ ಗೊತ್ತಿರ್ತದೆ ಸರ್. ಇವರು ಇಲ್ಲ ಅಂದಮೇಲೆ ನಾವೇನು ಮಾಡೋಕ್ಕಾಗ್ತದೆ ಸರ್? ಇಲ್ಲಿಗೆ ಪ್ರಾಬ್ಲಮ್ ಆಗ್ಲತ್ತ ಸರ್. ಗ್ಯಾಸ್ ಇಲ್ಲದೆ ನಾವು ಅಡುಗೆ ಮಾಡಿ ಹೆಂಗೆ ತಿಂಬೋದು ಅಂತಂದ್ರೆ ಇವು ಕರೆಂಟ್ ಮೇಲೆ ಮಾಡ್ತೀನಿ ರೀ ಅಂತಾರೆ. ಈಗ ನಮ್ಗೆ ಅವ್ರು ಕರೆಂಟ್ ಮೇಲೆ ಎಲ್ಲ ಮಾಡಿ ತಿಂಬಪ್ಲಂದ್ರೆ ಗ್ಯಾಸ್ ಯಾಕೆ ತಗೋತೀರಿ ಮಂದಿ? ಅವ್ರು ಭೀ ಎಲ್ಲ ಇವ್ರು ನೋಡಿ ಅವ್ರದ್ದು ಯೂನಿಟ್ ಹೆಚ್ಚಿಗೆ ಮಾಡ್ಯಾರ ರೀ, ಮೀಟರ್ ಯೂನಿಟ್.
ಈಗ ಕಟ್ಗಿದವ್ರು ಭೀ ಗ್ಯಾಸಿಗೆ ನೋಡಿದ್ರೆ ಕಟ್ಗೆ ರೇಟ್ ಹೆಚ್ಚಿಗೆ ಮಾಡ್ಯಾರ ಅವ್ರು ಭೀ. ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ವರದಿಯನ್ನ ಅವೈಜ್ಞಾನಿಕ ಎಂದು ಖಂಡಿಸಿ ಬಸವ ಕಲ್ಯಾಣದಲ್ಲಿ ಬಲಗೈ ಸಮುದಾಯದ ಒಕ್ಕೂಟ ಸಮಿತಿ ವತಿಯಿಂದ ಬೃಹತ್ ಪ್ರತಿಭಟನಾ ರ್ಯಾಲಿ ನಡೆಸಲಾಯಿತು. ನಗರದ ಕೋಟೆಯಿಂದ ಪ್ರಾರಂಭವಾದ ಮೆರವಣಿಗೆಯು ಪ್ರಮುಖ ವೃತ್ತಗಳ ಮೂಲಕ ಹಾದು ಅಂಬೇಡ್ಕರ್ ವೃತ್ತದಲ್ಲಿ ಸಮಾರೋಪಗೊಂಡಿತ್ತು. ಇನ್ನು ಒಳ ಮೀಸಲಾತಿ ಹೆಸರಲ್ಲಿ ಬಲಗೈ ಸಮುದಾಯಗಳನ್ನು ಹೊರಗಿಡುವ ಹುನ್ನಾರ ನಡೆಯುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ ನಾಯಕರು ಬಜೆಟ್ ಅಧಿವೇಶನ ಮುಗಿದ್ರೊಳಗೆ ನ್ಯಾಯ ಸಿಗದಿದ್ದರೆ ಸರ್ಕಾರದ ವಿರುದ್ಧ ಉಗ್ರ ಹೋರಾಟ ಮಾಡುವುದಾಗಿ ಗುಡುಗಿದ್ರು. ಔರಾದ್ ಮತಕ್ಷೇತ್ರದ ಅಂಗನವಾಡಿಗಳಿಗೆ ಪೌಷ್ಟಿಕಾಹಾರ ಪೂರೈಸುವ ಟೆಂಡರ್ ಪ್ರಕ್ರಿಯೆಯಲ್ಲಿ ಭ್ರಷ್ಟಾಚಾರ ನಡೆದಿದೆ ಎಂಬ ದೂರಿನ ಕುರಿತು ತನಿಖೆ ನಡೆಸಲು ಕಲಬುರಗಿ ಹೈಕೋರ್ಟ್ ಲೋಕಾಯುಕ್ತಕ್ಕೆ ಆದೇಶಿಸಿದೆ. ದೂರುದಾರ ದೀಪಕ್ ಪಾಟೀಲ್ ಅವರು ಶಾಸಕ ಪ್ರಭು ಚವ್ಹಾಣ್ ಅವರು 1 ಕೋಟಿ ರೂಪಾಯಿ ಲಂಚ ಪಡೆದಿದ್ದಾರೆ ಎಂದು ಸಲ್ಲಿಸಿದ ದೂರಿನ ಮೇಲೆ ಯಾವುದೇ ಕ್ರಮ ಕೈಗೊಳ್ಳದ ಕಾರಣ ಹೈಕೋರ್ಟ್ ಮೆಟ್ಟಲೇರಿದ್ರು. ಇದೀಗ ನ್ಯಾಯಾಲಯವು ಈ ಬಗ್ಗೆ 30 ದಿನಗಳ ಒಳಗಾಗಿ ತನಿಖೆ ಪೂರ್ಣಗೊಳಿಸುವಂತೆ ಆದೇಶವನ್ನು ನೀಡಿದೆ. ಔರಾದ್ ಮತ್ತು ಕಮಲ್ ನಗರ್ ತಾಲೂಕಿನಲ್ಲಿ ಸಾಕಷ್ಟು ಭ್ರಷ್ಟಾಚಾರ ನಡೀತಾ ಇದೆ. ನೀರಿನ ವಿಷಯದಲ್ಲಿ ಆಗಲಿ, ರೋಡು, ಸ್ಕೂಲ್ ರಿಪೇರು, KRDL ಲ್ಯಾಂಡ್ ಆರ್ಮಿ ವರ್ಕ್ಸು, ಸುಮಾರು ದೂರುಗಳು ಕೊಟ್ಟಿದ್ದೀನಿ. ಇಲ್ಲಿವರೆಗೆ ತನಿಖೆ ಹಂತದಲ್ಲಿನೇ ಇದ್ದೇವೆ. ಇದು ಅಂಗನವಾಡಿ ಸಣ್ಣ ಮಕ್ಕಳ ಪೌಷ್ಟಿಕ ಆಹಾರದಲ್ಲಿ ಪ್ರಭು ಚವ್ಹಾಣ್ ಅವರು ಅವ್ಯವಹಾರ ನಡೆಸಿದ್ದಾರೆ ಅಂತಿಸಿ ಅದರದಾಗ ಕಳಪೆ ಮಟ್ಟದ ಸಾಮಗ್ರಿ ಮಕ್ಕಳಿಗೆ ವಿತರಣೆ ಮಾಡ್ಲಾಕ ಅವರ ಆಪ್ತರಾದ ಒಂದು ಟ್ರೇಡಿಂಗ್ ಕಂಪನಿ, ಸುಂದರಮ್ಮ ಟ್ರೇಡಿಂಗ್ ಕಂಪನಿಯವರಿಗೆ ಆಹಾರ ಧಾನ್ಯ ಸರಬರಾಜು ಮಾಡುವ ಕೆಲಸವನ್ನು ಒಪ್ಪಿಸಿದರು. ಅದರಲ್ಲಿ ಸುಮಾರು ಭ್ರಷ್ಟಾಚಾರ ಆಗಿದ್ದು ಸಾಕಷ್ಟು ಜನ ದೂರು ಕೊಟ್ಟಿದ್ದರು, ಬಟ್ ಯಾವುದೇ ಕ್ರಮ ತಗೊಂಡಿಲ್ಲ. ಆಮೇಲೆ ನಾನು ಲೋಕಾಯುಕ್ತ ಮೊರೆ ಹೋಗಿದಾಗ ಅವರು ನಗದು ರೂಪದಲ್ಲಿ ಎಷ್ಟು ಹಣ ಪಡೆದಿದ್ದಾರೆ ಅದರ ಸಾಧ್ಯನೇ ಇಲ್ಲ. ಬಟ್ ಅವ್ರ ಅಕೌಂಟ್ದಿಂದ 1 ಕೋಟಿಗಿಂತ ಮೇಲ್ಪಟ್ಟ ಸುಂದರಮ್ಮ ಟ್ರೇಡಿಂಗ್ ಅಕೌಂಟ್ದಿಂದ ಪ್ರಭು ಎಂಟರ್ಪ್ರೈಸಸ್ ಅಂತ ಪ್ರಭು ಚವ್ಹಾಣ್ ಅವರ ಮಾಲೀಕತ್ವದ ಅಕೌಂಟ್ ಏನು ಮುಂಬೈನಲ್ಲಿ ಪ್ರಭು ಎಂಟರ್ಪ್ರೈಸಸ್ ಅಂತ ಏನಿದೆ, ಇದು ಪ್ರಭು ಎಂಟರ್ಪ್ರೈಸಸ್ ಅಂತ ಬರೀ ಅವರ ತಾಲೂಕಿನಿಂದ ರೊಕ್ಕ ಹಣ ಜಮಾ ಮಾಡ್ಲಿಕ್ಕೆ ತೆಗ್ದಿನಂಥ ಒಂದು ಎಂಟರ್ಪ್ರೈಸಸ್. ಈ ಅಕೌಂಟಿಗೆ ರೊಕ್ಕ ಸುಂದರಮ್ಮ ಎಂಟರ್ಪ್ರೈಸಸ್ದಿಂದ ಅಕೌಂಟಿಗೆ ಹಣ ವರ್ಗಾವಣೆ ಮಾಡಿದ್ದು ಎಲ್ಲ ದಾಖಲಾತಿಗಳೊಂದಿಗೆ ನಾನು ಲೋಕಾಯುಕ್ತ ದೂರು ಕೊಟ್ಟಿದ್ದೀನಿ ನವೆಂಬರ್ದಲ್ಲಿ. ಕುಮಾರ ಪರ್ವತಕ್ಕೆ ಆಗಮಿಸುವ ಚಾರಣ ಪ್ರೇಮಿಗಳಿಗೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಮಹತ್ವದ ಮಾಹಿತಿ ನೀಡಿದ್ದಾರೆ. ಚಾರಣಕ್ಕೆ ಬರುವವರು ಕಡ್ಡಾಯವಾಗಿ ಆನ್ಲೈನ್ ಮೂಲಕವೇ ಟಿಕೆಟ್ ಪಡೆಯಬೇಕು ಮತ್ತು ಪ್ರತಿನಿತ್ಯ ಕೇವಲ 150 ಜನರಿಗೆ ಮಾತ್ರ ಅವಕಾಶ ನೀಡಲಾಗ್ತಾ ಇದೆ. ಪರಿಸರ ಸಂರಕ್ಷಣೆ ಮತ್ತು ಕಾಡ್ಗಿಚ್ಚಿನ ಭೀತಿಯಿಂದ ಈ ಕ್ರಮ ಕೈಗೊಳ್ಳಲಾಗಿದ್ದು, ಶೇಷ ಪರ್ವತದ ಚಾರಣ ಮಾರ್ಗದಲ್ಲಿ ಬೆಳಗ್ಗೆ 6ರಿಂದ ಸಂಜೆ 6 ಗಂಟೆವರೆಗೆ ಮಾತ್ರ ಅನುಮತಿ ನೀಡಲಾಗಿದೆ ಅಂತ ತಿಳಿಸಿದ್ದಾರೆ. ಇವತ್ತು ನಮ್ಮಲ್ಲಿ ಸುಬ್ರಹ್ಮಣ್ಯದಿಂದ ಕುಮಾರ ಪರ್ವತಕ್ಕೆ ಚಾರಣ ಮಾಡಲು 12 ಕಿಲೋಮೀಟರ್ ಇದೆ. ಅಪ್ ಆ್ಯಂಡ್ ಡೌನ್ ಸೇರಿ 24 ಕಿಲೋಮೀಟರ್ ಇದೆ. 24 ಕಿಲೋಮೀಟರ್ ಇದ್ದಂಥ ಸಂದರ್ಭದಲ್ಲಿ 2 ದಿವಸ ಬೇಕಾಗ್ತಿತ್ತು ಚಾರಣಗಾರಿಗೆ ಹೋಗಿ ಬರಲಿಕ್ಕೆ. ಆ 2 ದಿವಸದಲ್ಲಿ ಬೆಳಗ್ಗೆ 6 ಗಂಟೆಗೆ ಅವ್ರು ಪ್ರಾರಂಭ ಮಾಡಿದರೆ ಅವರು ಪರ್ವತ ಏರಲಿಕ್ಕೆ ಸುಮಾರು ಅಲ್ಲಿ ಹೋಗಿ ಒಂದು ಕಡೆ ಹೋಗಿ ವಾಸ್ತವ್ಯ ಮಾಡಬೇಕಾಗ್ತಾ ಇತ್ತು. ಅಂಥ ಪರಿಸ್ಥಿತಿಯಲ್ಲಿ ಚಾರಣಿಗರ ಒಂದು ಸುರಕ್ಷತೆಗಾಗಿ ಅಲ್ಲಿ ವಾಸ್ತವ್ಯ ಮಾಡಿದಂಥ ಸಂದರ್ಭದಲ್ಲಿ ಯಾವುದೇ ರೀತಿಯ ಮೂಲಭೂತ ಸೌಕರ್ಯಗಳು ಅಲ್ಲಿ ಇರಲಿಲ್ಲ. ಮತ್ತು ಅಲ್ಲಿ ವನ್ಯಜೀವಿಗಳ ಓಡಾಟ ಮಾಡುವಂಥದ್ದು ಇದೆ, ಆನೆಗಳು ಓಡಾಡ್ತವೆ. ಇವೆಲ್ಲವನ್ನು ಗಮನದಲ್ಲಿ ಇಟ್ಕೊಂಡು ಸಮಯ ಬದಲಾವಣೆ ಮಾಡಿ ಇವತ್ತು 2024ರಲ್ಲಿ 5 ಜೂನ್ 2024ರಲ್ಲಿ ಒಂದು ತಜ್ಞರ ಅಂದರೆ ನಮ್ಮ ಹಿರಿಯ ಅಧಿಕಾರಿಗಳೆಲ್ಲ ಸೇರಿಕೊಂಡು ಈ ಸಮಯವನ್ನು ಬದಲಾವಣೆ ಮಾಡಿದ್ದಾರೆ. ಈಗ ನಾವೇನು ಚಾರಣ ನಡೀತಾ ಇದೆ ಅದರಲ್ಲಿ ಇವತ್ತು ಬೀದಳ್ಳಿ ಕುಮಾರ ಪರ್ವತ 14 ಕಿಲೋಮೀಟರ್ ಚಾರಣ ಇದೆ, ಇದಕ್ಕೆ ಸುಮಾರು 7 ಗಂಟೆ ಬೇಕಾಗ್ತದೆ. ಹಾಗೆ ಬೀದಳ್ಳಿ ಕುಮಾರ ಪರ್ವತ ಸುಬ್ರಹ್ಮಣ್ಯ ಇದು 19 ಕಿಲೋಮೀಟರ್ ಚಾರಣಕ್ಕೆ ಬೇಕಾಗಿರೋ ಸಮಯ ಸುಮಾರು 10ರಿಂದ 12 ಗಂಟೆ ಇದೆ. ಸುಬ್ರಹ್ಮಣ್ಯ ಶೇಷ ಪರ್ವತ ಸುಬ್ರಹ್ಮಣ್ಯ ಇದು ಈಗ ಚಾಲ್ತಿಯಲ್ಲಿದೆ, ಇದು 20 ಕಿಲೋಮೀಟರ್ ಇದೆ. 20 ಕಿಲೋಮೀಟರ್ 24 ಕಿಲೋಮೀಟರ್ ಆಗ್ತಾ ಇತ್ತು, 2 ಕಿಲೋಮೀಟರ್ ನಾವು ಕಡಿಮೆ ಮಾಡಿದ್ದೇವೆ. 2 ಕಿಲೋಮೀಟರ್ ಕಡಿಮೆ ಮಾಡಿದ ಉದ್ದೇಶ ಅಂತ ಹೇಳಿದ್ರೆ ಬೆಳಿಗ್ಗೆ 6 ಗಂಟೆಗೆ ಹೋಗಿ ಸಾಯಂಕಾಲ 6 ಗಂಟೆ ಒಳಗಾಗಿ ಅವರು ಬರಬೇಕು ಅಂತ ಹೇಳಿ ಅಲ್ಲಿ ನಮ್ಮ APC ಕ್ಯಾಂಪು ಇದೆ, ಆಂಟಿ ಪೋಚಿಂಗ್ ಕ್ಯಾಂಪ್. ಬೇಮಣಖೇಡ ಪೊಲೀಸ್ ಠಾಣೆ ವ್ಯಾಪ್ತಿಯ ಸರ್ಕಾರಿ ಶಾಲೆಯೊಂದರಲ್ಲಿ 10ನೇ ತರಗತಿಯ ವಿದ್ಯಾರ್ಥಿನಿ ಶಾಲಾ ಕಟ್ಟಡದ ಮೇಲಿಂದ ಜಿಗಿದು ಆತ್ಮಹತ್ಯೆ ಮಾಡಿಕೊಂಡಿರುವ ಮನು ಕುಲುಕುವಂತ ಘಟನೆ ನಡೆದಿದೆ. ಪ್ರಾರ್ಥನೆ ಮುಗಿದ ನಂತರ ಈ ದುರ್ಘಟನೆ ನಡೆದಿದ್ದು ಬಾಲಕಿಯ ಕುಟುಂಬಸ್ಥರು ಶಿಕ್ಷಕರ ನಿರ್ಲಕ್ಷ್ಯವೇ ಕಾರಣ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಆತ್ಮಹತ್ಯೆಯ ನಿಖರ ಕಾರಣ ತಿಳಿದು ಬಂದಿಲ್ಲವಾದರೂ ಕೂಡ ಪೊಲೀಸರು CCTV ದೃಶ್ಯಾವಳಿಗಳನ್ನು ಆಧರಿಸಿ ತನಿಖೆ ಮುಂದುವರಿಸಿದ್ದಾರೆ.
ನಮ್ಮ ತಮ್ಮನ ಮಗಳು ಶಾಲೆಗೆ ಹೋಗಿದ್ದಾಳೆ. ಶಾಲೆಯಲ್ಲಿ ಪ್ರೇಯರ್ ಮಾಡೋ ಪರಿ ಮ್ಯಾಲೆ ಕುಂತಿದ್ದಾರೆ. ಮತ್ತು ಹುಡುಗರೆಲ್ಲ ಇತ್ತಿಲ್ಲ ಯಾರು ಭೀ, ಅದೇ ಒಬ್ಬಕ್ಕೇ ಕುಂತೀವಿ. ಆಮೇಲೆ ನಾವೆಲ್ಲ ಇದು ನೋಡಿದಂದ್ರೆ ಇಲ್ಲಿ ಫೋನ್ ಮಾಡಿದ್ಮೇಲೆ ನಮಗೆ ಗುರ್ತಾಗಿದ್ಮೇಲೆ ಹೋಗಿಬೇಕಾದ್ರೆ ಅಲ್ಲಿನವ್ರು ಹೇಳಿದ್ರು ಹಿಂಗೆ ಆಗ್ಯದ ನಿಮ್ಮ ಮಗಳು ಹಿಂಗೆ ಎಲ್ಲಿಂದ ಬಿದ್ದಾಳಂದ್ರೆ ಹಿಂಗೆ ಆಗ್ಯದ ಪ್ರೇಯರ್ದಾಗ ಇಲ್ಲಿ ಕುಂತೀವಿ ಅಲ್ಲಿ ಕುಂತೀವಿ ಅಂತ ಮಾಸ್ಟರ್ದವ್ರು ಹೇಳಿದ್ರು. ನಾವು ಮಾಸ್ಟರ್ಗಳಿಗೆ ನೀವು ಏನು ಮಾಡತ್ತೀರಿ ಮತ್ತು ಪ್ರೇಯರ್ ಮಾಡೋಕೆ ಯಾಕೆ ಒಳ್ಳಿಲ್ಲ, ಏನು ಮಾಡತ್ತೀರಿ ಅಂತ ನಾ ಇದು ಕೋಪ ಮಾಡಿದ್ರು ಸ್ವಲ್ಪ. ಆಮೇಲೆ ಹಾಸ್ಪಿಟಲ್ಗೆ ಹೋದರು. ಹಾಸ್ಪಿಟಲ್ಗೆ ಹೋಗ್ಬೇಕಾದ್ರೆ ನಾವು ಎಲ್ಲರೂ ಹಾಸ್ಪಿಟಲ್ಗೆ ಹೋದೆವು. ಇಲ್ಲಿ ಯಾರಿಗೆ ಭೀ ಕೇಳಿಲ್ಲ. ಮತ್ತು PSI ಅವ್ರಿಗೆ ಮೇಡಮ್ ಅವ್ರಿಗೆ ಫೋನ್ ಮಾತಾಡಿ ಅವ್ರು ಏನಂದರು, ನಾನು ಕೋರ್ಟ್ನಲ್ಲಿ ಇದ್ದೇನೆ, SI ಅವ್ರಿಗೆ ಕಳಿಸ್ತೇನೆ ನೋಡಿರಿ ಸ್ವಲ್ಪ ಅಂದ್ರೆ SI ಸಾಹೇಬ್ರು ಬಂದು ಅದು ಫೋಟೋ ತೆಗ್ದಾರ, ನೋಡ್ಯಾರ. ನೋಡಿ ಆಮೇಲೆ ನಾವು ಹಾಸ್ಪಿಟಲ್ಗೆ ಹೋಗಿದ್ದೇವೆ. ಮಾಸ್ಟರ್ಗಳಿಗೆ ಎಲ್ಲರಿಗೆ ನಾನು ಸ್ವಲ್ಪ ಸಿಟ್ ಮಾಡಿ ನೋಡ್ರಿ ನೀವು ಸರಿಯಾಗಿ ನೋಡೋದಂತೆ ಅಂತ. ಆಮೇಲೆ ನಾವು ಹಾಸ್ಪಿಟಲ್ಗೆ ಹೋಗಿವು. ಅಲ್ಲಿ ನಮ್ಮ ಹುಡುಗಿನ ಡೆತ್ ಆಯಿತು. ಈಗ ಹೇಳೋ ಕಾರಣ ಏನಂದ್ರೆ SP ಸಾಹೇಬ್ರಿಗೆ ಡಿಪಾರ್ಟ್ಮೆಂಟ್ ಅವ್ರಿಗೆ ರಿಕ್ವೆಸ್ಟ್ಲಿ ಸ್ವಲ್ಪ ಏನು ಬೇಡ ಇದಕ್ಕೆ ಸ್ವಲ್ಪ ಹೆಲ್ಪ್ ಮಾಡ್ಬೇಕು ನಮ್ಗೆ. ಏನು ಇದು ಯಾಕೆ ಹಿಂಗಾಯಿತು, ಎದ್ರ ಸಲುವಾಗಿ ಆಯಿತು, ಏನು ಅದು ಸ್ವಲ್ಪ ಅದಕ್ಕೆ ಇನ್ಕ್ವೈರಿ ಮಾಡಬೇಕು. ಅದು ಸ್ವಲ್ಪ ಹೆಚ್ಚಿಗೆ ಅದಕ್ಕೆ ಕಾಳಜಿಲಿಂದ ಅದು ಮಾಡಿರಿ. SP ಸಾಹೇಬ್ರಿಗೆ ಮನವಿ ಮಾಡತ್ತೀವಿ. ಏನು ಯಾಕಂದ್ರೆ ಇದಕ್ಕೆ ಸ್ವಲ್ಪ ಸಪೋರ್ಟ್ ಮಾಡೋದು ಚೆನ್ನಾಗೈತದ. ಮುಂದೆ ಯಾರ ಮೇಲೆ ಏನು ಹಿಂಗೆ ವಾತಾವರಣ ಯಾವ್ದು ಭೀ ಹಿಂಗೆ ಖರಾಬ್ ಆಗಲ್ದು. ಏನು ಈಗ ಆಗ್ಯದ ನಮ್ಮ ಮಗಳೇನಂದ್ರೆ ಮತ್ತೆ ಯಾರ ಬರೋದು ಮಕ್ಕಳು ಇರ್ತಾರ, ಯಾರು ಭೀ ಇರ್ತಾರ, ಅವ್ರಿಗೆ ಭೀ ಹಿಂಗೆ ತಕ್ಲೀಫ್ ಆಗಬಾರ್ದು. ಅದ್ರ ಪರವಾಗಿ ನಾನು ಇದು ಮುಖಾಂತರ ಹೇಳತ್ತೀನಿ. ಆಯ್ತು. ನಮ್ಮ ಹೆಸರು, ನಮ್ಮ ಮಗಳ ಹೆಸರು ಮದಿಯಾ. ಬೀದರ್ ಜಿಲ್ಲೆಯ ರೈತರಿಗಾಗಿ ಮತ್ತು ಕಲಾವಿದರಿಗಾಗಿ ಸರ್ಕಾರದಿಂದ 2 ಪ್ರಮುಖ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ವಚನ ಕಲ್ಯಾಣ ನಾಟಕಕ್ಕಾಗಿ ಆಸಕ್ತ ಕಲಾವಿದರಿಂದ ಮಾರ್ಚ್ 20ರ ಒಳಗೆ ಅರ್ಜಿ ಆಹ್ವಾನಿಸಲಾಗಿದ್ದು, ಆಯ್ಕೆಯಾದವರಿಗೆ ಮಾಸಿಕ ಗೌರವಧನ ನೀಡಲಾಗುವುದು. ಅದೇ ರೀತಿ ಜಿಲ್ಲೆಯ ರೈತ ಮಕ್ಕಳಿಗೆ ಚಂದ್ರಂಪಳ್ಳಿಯಲ್ಲಿ 10 ತಿಂಗಳ ತೋಟಗಾರಿಕೆ ತರಬೇತಿ ಆಯೋಜಿಸಲಾಗಿದ್ದು, ಏಪ್ರಿಲ್ 15ರ ಒಳಗೆ ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರ ಕಚೇರಿಯವರಿಗೆ ಅರ್ಜಿ ಸಲ್ಲಿಸಬಹುದಾಗಿದೆ. ಜಿಲ್ಲೆಯ ವಿವಿಧೆಡೆ ಮೂಲಭೂತ ಸೌಕರ್ಯಗಳಿಗಾಗಿ ಜನರು ಹೋರಾಟ ನಡೆಸುತ್ತಿದ್ದಾರೆ. ಹುಮ್ನಾಬಾದ್ ತಾಲೂಕಿನ ಡಾಕುಳಿಗಿ ಗ್ರಾಮದ ರೈತರು ವಿದ್ಯುತ್ ಸಮಸ್ಯೆ ಪರಿಹರಿಸುವಂತೆ ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ಅವರಿಗೆ ಮನವಿ ಮಾಡಿದ್ದು, ವಿದ್ಯುತ್ ಕಡಿತದಿಂದಾಗಿ ಬೆಳೆಗಳು ಒಣಗುತ್ತಿವೆ ಅಂತ ಅಳಲನ್ನು ತೋಡ್ಕೊಂಡಿದ್ದಾರೆ. ಇತ್ತ ಬಸವಕಲ್ಯಾಣ ಮುಡಬಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಬಗದೂರಿ ಗ್ರಾಮದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಉದ್ಭವಿಸಿದ್ದು, ಆಕ್ರೋಶಗೊಂಡಂತ ಗ್ರಾಮಸ್ಥರು ಖಾಲಿ ಕೊಡಗಳೊಂದಿಗೆ ಗ್ರಾಮ ಪಂಚಾಯತ್ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದ್ದಾರೆ. ಬಸವ ಕಲ್ಯಾಣದಲ್ಲಿ ನಡೆದಂತ RSS ಪಥಸಂಚಲನದಲ್ಲಿ ಭಾಗವಹಿಸಿದ ಕಾರಣಕ್ಕಾಗಿ ಕೆಲಸದಿಂದ ತೆಗೆದುಹಾಕಲ್ಪಟ್ಟಿದ್ದ ಸಿಬ್ಬಂದಿಯನ್ನ ಮತ್ತೆ ಮರು ನೇಮಕ ಮಾಡಿಕೊಂಡಿರುವುದನ್ನು ಪ್ರಜಾಪ್ರಭುತ್ವ ಸಂರಕ್ಷಣಾ ಸಮಿತಿ ಖಂಡಿಸಿದೆ. ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿಗಳು ರಾಜಕೀಯ ಒತ್ತಡಕ್ಕೆ ಮಣಿದು ಈ ಕ್ರಮ ಕೈಗೊಂಡಿದ್ದಾರೆ ಎಂದು ಆರೋಪಿಸಿರುವಂತಹ ಸಮಿತಿ ಅಧ್ಯಕ್ಷ ಗಗನ್ ಫುಲೆ ಕೂಡಲೇ ತಪ್ಪಿಸಿದ ಅಧಿಕಾರಿಗಳ ವಿರುದ್ಧ ಕ್ರಮ ಜರುಗಿಸುವಂತೆ ಒತ್ತಾಯಿಸಿದ್ದಾರೆ. ಪ್ರಮೋದ್ ಕುಮಾರ್ ಅನ್ನುವ ಅಡಿಗೆ ಸಹಾಯಕನಿಗೆ ಬಸವ ಕಲ್ಯಾಣದಲ್ಲಿ ಅಕ್ಟೋಬರ್ 21 ತಾರೀಕಿನಲ್ಲಿ RSS ಪಥಸಂಚಲನದಲ್ಲಿ ಆಗಿದ್ದಾನಂತಂದು ಹೇಳಿ ನಾವು ದೂರು ಕೊಟ್ಟಿದ್ದೀವಿ. ನಮ್ಮ ಸಂಘಟನೆ ಪ್ರಜಾಪ್ರಭುತ್ವ ಸಂರಕ್ಷಣಾ ಸಮಿತಿ ವತಿಯಿಂದ ದೂರು ಕೊಟ್ಟಿದ್ದೆ ಡಿಸ್ಟ್ರಿಕ್ಟ್ ಆಫೀಸರ್ಗೆ. ಜಿಲ್ಲಾ ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿ ಆಗಿರ್ತಕ್ಕಂಥ ಸುನೀತಾ ಮೇಡಮ್ ಅವ್ರು ಏನು ಮಾಡಿದ್ರು ಅಂದರೆ ಅಕ್ಟೋಬರ್ 21 ತಾರೀಕಿಗೆ ಅವ್ರಿಗೆ ಕರ್ತವ್ಯದಿಂದ ಬಿಡುಗಡೆ ಕಳಿಸಂತ ಲೆಟ್ರ್ ಕೊಟ್ಟರು. ನಮಗೆ ಎಲ್ಲ ಪತ್ರಿಕೆಯೆಲ್ಲ ಬಂತು, ನಿಮ್ಮ ಪತ್ರಿಕೆ ಎಲ್ಲ ಪತ್ರಿಕೆಯಲ್ಲೇ ಬಂದಾಗ ಆಯ್ತಪ್ಪ ಹಿಂಗೆಲ್ಲ ಮಾಡಬಾರ್ದು ಇದೆಲ್ಲ ಅಂತಂದು ಸರ್ಕಾರದ ಏನು ನಿಯಮ ಹೇಳ್ತದೆ ಅದು ನಿಯಮಕ್ಕೆ ಅನುಗುಣವಾಗಿ ಮಾಡಿದ್ದಾರೆ ಅಂತಂದು ನಮಗೆ ಖುಷಿ ಆಯಿತು. ಅದರ ನಂತರ ಇವಾಗ ಏನಾಗಿದೆ ಅಂದರೆ ಒಂದು ತಿಂಗಳು ಆಯ್ತಂತ ಪ್ರಮೋದ್ ಕುಮಾರ್ ಅಡುಗೆ ಸಹಾಯಕನಿಗೆ ಮತ್ತೆ ಪುನಃ ಕರ್ತವ್ಯಕ್ಕೆ ಹಾಜರಾಗಲು ಅನುಮತಿ ಕೊಟ್ಟಿದ್ದಾರಂತೆ. ಅದು ಯಾಕೆ ಅಂತ ನಾವು ಕೇಳಕ್ಕೆ ಹೋದ್ರೆ MLA ಅವರು ಲೆಟ್ರ್ ಕೊಟ್ಟಾರ. ಎಲ್ಲಿಂದು ಶರಣು ಸಲ್ಗವರು ಬಸವ ಕಲ್ಯಾಣ ಲೆಟ್ರ್ ಕೊಟ್ಟಿದ್ದಾರೆ. ಕಡು ಬಡತನದಿಂದ ಬಂದಾನಂತಂದು ಲೆಟ್ರ್ ಕೊಟ್ಟಿದ್ದಾರೆ. ಅದ್ರ ಸಲುವಾಗಿ ನಾವು ತೊಗೊಂಡಿದ್ದೆವು ಅಂತ ಹಾರಿಕೆ ಉತ್ತರ ಕೊಡ್ತಾ ಇದ್ದಾರೆ ಮೇಡಮ್ ಅವರು. ಇದಕ್ಕೆ ಮುಖ್ಯ ಕಾರಣ ಏನಂದ್ರೆ ಅವ್ರಿಗೆ BJP ಸರ್ಕಾರ ಅಂತೂ ಇಲ್ಲಿ BJPದವ್ರು MLA ಅವರು RSS ಪರ ಇರ್ತಾರೆ. ಆದ್ರೆ ಅವ್ರು ಡೈರೆಕ್ಟ್ ಲೆಟ್ರ್ ಕೂಡ ಕೊಡ್ತಾರೆ. ಅವರು ಕೊಟ್ಟ ನೀವು ಪರಿಶೀಲನೆ ಮಾಡಿ ತೊಗೋತೀರಿ ಏನು ಹಾಗೆ ತೊಗೋತೀರಿ? ಇದ್ರೊಳಗೆ ಮುಖ್ಯ ಕಾರಣಪ್ಪ ಅಂತಂದ್ರೆ ಇದ್ರದ್ದು ಸುನೀತಾ ಪಟ್ವಾದಿ ಅವರು ಏನು ಡಿಸ್ಟ್ರಿಕ್ಟ್ ಆಫೀಸರ್ ಇದ್ದಾರೆ BCMದು ಅವ್ರದ್ದು ಕೈ ಅದ ಇದ್ರಾಗ. ಅವ್ರು ಏನು ಎಷ್ಟು ದುಡ್ಡು ತೊಗೊಂಡ್ರ, ಎಷ್ಟು ತಿಂದ್ರೆ ಏನೇನು ಮಾಡಿರ ಎಂಬುದು ನಮಗೇನು ಗೊತ್ತಿಲ್ಲ ಅದ್ರ ಬಗ್ಗೆ ಅದ ಮಾಹಿತಿ.
ಹಂಗಾಗಿ ಏನೋ ಒಂದು ಕಾರಣದಿಂದ ಅವ್ರಿಗೆ ತೊಗೊಂಡ್ರ RSS ಪಥಸಂಚಲನ ಭಾಗಿಯಾಗಿ ತೊಗೊಬಾರ್ದಂತ ಪ್ರಿಯಾಂಕ್ ಖರ್ಗೆ ಅವ್ರು ಹೇಳ್ತಾರೆ. ಕಾಂಗ್ರೆಸ್ ಸರ್ಕಾರ ಹೇಳ್ತದೆ. ಕಾಂಗ್ರೆಸ್ ಸರ್ಕಾರ ಅದ್ರದ್ದು RSS ಕಟ್ಟ ವಿರೋಧಿ ಅಂತಂದು ಆಲ್ರೆಡಿ ಭಾಳ ಸಲ ಬೈಟ್ ಕೊಡ್ಲತ್ತಾರ, ಎಲ್ಲ ಮಾಡ್ತಾರ. ಆದರೂ ಕೂಡ ಇಂಥ ಅಧಿಕಾರಿಗಳು ಬಂದು ಇವೇನು BJP ಕಾಂಗ್ರೆಸ್ ಅದು ಏನಕ್ಕಿಲ್ಲ ಅದು ಅವ್ರಿಗೆ ಇವ್ರಿಗೆ ಮುಖ್ಯವಾಗಿ ದುಡಿಬೇಕು. ನಮ್ಮ ಮಿನಿಸ್ಟರ್ದವ್ರದ್ದು ಇನ್ನು ಇವರಿಗೆ ವ್ಯಾಲ್ಯೂ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಈಗ ಈಶ್ವರ್ ಖಂಡ್ರೆ ಅವ್ರಿಗೂ ಹೇಳ್ತಾರೆ ಬ್ಯಾಡಪ್ಪ ಇಂಥವೆಲ್ಲ ಮಾಡಬೇಡ್ರಿ ಅಂತ ಹೇಳ್ತಾರೆ. ಅವರು ಒಳ್ಳೆಯವರು ಅಧಿಕಾರಿಗಳು ಬರ್ಬೇಕಂತ ಅವ್ರದ್ದು ಭೀ ಆಸೆ ಇರ್ತದೆ. ಆದರೂ ಕೂಡ ಇಂಥೆಲ್ಲ ಅಧಿಕಾರಿಗಳು ಬಂದು BJP ಪರ ಒಳಗಿಂದ ಒಳಗೆ ಕಾಂಗ್ರೆಸ್ ಪರ ಅಂತಂಗೆ ತೋರಿಸ್ಕೋತಾರೆ ಅವರು. ಆದರೂ ಕೂಡ RSS ಪರವಾಗಿ ಮಾಡ್ತಾರೆ. ಮಾತಿಗೆ ಕಿಮ್ಮತ್ತಿಲ್ಲ, ಮಿನಿಸ್ಟರ್ಗಳ ಮಾತಿಗೆ ಕಿಮ್ಮತ್ತಿಲ್ಲ. ಯಾವುದೇ ಒಂದು ಸರ್ಕಾರದ ಅಧೀನದಾಗ ಇವ್ರು ಕೆಲಸ ಮಾಡ್ತಾರೆ. ಆದರೂ ಕೂಡ ಏನಕ್ಕಿಲ್ಲ, ಅದು ಅವ್ರಿಗೆ ಕಿಮ್ಮತ್ತೇ ಕೊಡಲಿ ಇವರು ಅಂತ ಒಂದು ಮಾಡ್ತಾ ಇದ್ದಾರೆ ಅವರು. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಹೇಳ್ತೀನಿ ನಾನು. ಸರ್ಕಾರದ ಒಂದು ಆದೇಶ ಐತಿ, ಏನು ಹೇಳ್ತಂದ್ರೆ ಕಲ್ಯಾಣಕ್ಕೆ ಗ್ರೂಪ್ ಡಿ ನೌಕರನ್ನು ಕಚೇರಿ ಕೆಲಸಕ್ಕೆ ಉಪಯೋಗಿಸ್ಕೊಳ್ಬಾರ್ದು ಅಂತ ಹೇಳ್ತದೆ ಆರ್ಡರ್ ಹೇಳ್ತಾ ಇದೆ. ಹಿಂಗೆ ಇವ್ರು ಏನು ಮಾಡ್ತಾರೆ ಅಂದರೆ ಪ್ರಮೋದ್ ಕುಮಾರ್ ಅವನಿಗೆ ಆಫೀಸ್ನಲ್ಲಿ ಕೆಲಸಕ್ಕೆ ಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆಫೀಸ್ನಲ್ಲಿ ಕೆಲಸ ಡಿ ಗ್ರೂಪ್ ನೌಕರರು ಏನು ಇವ್ರದ್ದು ಆಫೀಸ್ನಲ್ಲಿ ನೌಕರಿ ಕಳೆದ ಇವ್ರು ಹೇಳ್ತಾರೆ ಇಂಥವು 16, 15, 20 ಕೇಸ್ಗಳು ಇದ್ದಾವೆ. ಏನು ಔಟ್ಸೋರ್ಸ್ ಸಿಬ್ಬಂದಿಗಳಿದ್ದಾರೆ, ಅವರು ಯಾವುದೇ ಹಾಸ್ಟೆಲ್ಗೆ ಬರ್ತಾಯಿಲ್ಲ, BCM ಹಾಸ್ಟೆಲ್ಗೆ. ಏನು ಇವ್ರು ಮನೆಯಾಗ ಕೆಲಸ ಮಾಡ್ತಾಯಿದ್ರು ಅಂತ ನಂಗೆ ಅನಿಸಿಕೆ ಇದೆ. ಇವ್ರದ್ದು BCM ಆಫೀಸ್ ಅವರು ಕೆಲಸನೇ ಮಾಡ್ತಾಯಿಲ್ಲ. ಇವರು ಹಾಸ್ಟೆಲ್ ಹುಡುಗರಿಗೂ ಗೊತ್ತಿಲ್ಲ, ಇವ ಯಾರು ಅಂತ ಗೊತ್ತಿಲ್ಲ ಅವ್ರಿಗೆ. ಆದ್ರೂ ಕೂಡ ಇವ್ರು ಪೇಮೆಂಟ್ ಮಾಡ್ತಾ ಇದ್ದಾರೆ, ತಿಂಗಳಿಗೆ ಇವ್ರು ಪಗಾರ ಮಾಡ್ತಾ ಇದ್ದಾರೆ. ಕೆಲಸನೇ ಮಾಡಲ್ಲ ಆದ್ರೂ ಸಂಬಳ ಕೊಡ್ತಾರೆ ಇವರು. ಹಾಗಾಗಿ ಇವರಿಗೆ ಮುಖ್ಯ ಏನದ ಅಂತಂದ್ರೆ ಅವ್ರದಿಂದ ಏನೋ ಒಂದು ಇವರಿಗೆ ಬೆನಿಫಿಟ್ ಅದ ಅಂತಂದು ಅನಿಸ್ತದೆ. ಇವ್ರು ತಾಲೂಕು ಆಫೀಸರ್ ಇದಕ್ಕೆ ಆಲ್ರೆಡಿ ಅವ್ರಿಗೆ ಏನದ ಪ್ರಮೋದ್ ಕುಮಾರ್ ಅವನಿಗೆ ಕೆಲಸದಿಂದ ಮತ್ತೊಂದು ಸಲ ಬಿಡುಗಡೆ ಮಾಡಿ ಇದಕ್ಕೆ ಯಾರು ಕುಮ್ಮಕ್ಕೆ ಕೊಟ್ಟಾರ ಡಿಸ್ಟ್ರಿಕ್ಟ್ ಆಫೀಸರ್ ಅವ್ರಿಗೆ ಏನಕ್ಕಿಲ್ಲ ಆದಷ್ಟು ಬೇಗ ಸೆಟ್ಲ್ಮೆಂಟ್ ಮಾಡಬೇಕು ಅಂತ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತೀವಿ. ಇವಾಗಿದ್ವು ಬೀದರ್ ಜಿಲ್ಲೆ ಮತ್ತು ಜಿಲ್ಲೆಗೆ ಸಂಬಂಧಪಟ್ಟಂತ ಇಂದಿನ ಪ್ರಮುಖ ಸುದ್ದಿಗಳು. ಮತ್ತೆ ಭೇಟಿಯಾಗ್ತೀನಿ ನಾಳೆಯ ನ್ಯೂಸ್ ರೌಂಡ್ ಅಪ್ನಲ್ಲಿ.